ಏನೋ ಮಾತಾಡ್ಬೇಕು ಅಂದೆ. ಏನಿಲ್ಲ ಅಪ್ಪಾಜಿ, ತೋಟದಲ್ಲಿ ಒಂದು ಮನೆ ಕಟ್ಟಿದ್ರೆ ಹೇಗಿರುತ್ತೆ ಅಂತ. ಯಾಕಪ್ಪ, ಊರಲ್ಲಿರೋದು ಸಾಲದ? ಹಾಗೇನಿಲ್ಲ, ಮನೇಲಿ ಈಗಾಗಲೇ 3 ಸಂಸಾರ ಇದ್ದಾರೆ, ಅದಕ್ಕೆ ತೋಟದಲ್ಲಿ ಮನೆ ಕಟ್ಕೊಂಡು ನೀನ್ ಅಲ್ಲಿರ್ತೀಯ? ಅಲ್ಲಯ್ಯ, ತಲೆ ತಲಾಂತರದಿಂದ ನಮ್ಮ ಹಿರಿಯರು ಬಾಳಿ ಬೆಳಗಿದ ಮನೇಲಿ ದೀಪ ಹಚ್ಕೊಂಡು ಬೆಳಗ್ಬೇಕಾದವನು ನೀನೇ ಹೊರಗೆ ಹೋಗೋದು ಅಂದ್ರೆ ಏನ್ ಅರ್ಥ? ಹಾಗಾದ್ರೆ ತೋಟದಲ್ಲಿ ಒಂದು ಮನೆ ಕಟ್ಟೋಣ, ಗೆಸ್ಟ್ ಹೌಸ್ ತರ ಇರ್ಲಿ, ಯಾರು ಬೇಕಾದ್ರೂ ಇರ್ಬೋದು. ಆಯ್ತಪ್ಪ, ನಿನ್ನ ಇಷ್ಟ ಬಂದಾಗ ಮಾಡು. ಆದ್ರೆ ನಂದು ಒಂದು ಕಂಡೀಷನ್. ಹೇಳಿ ಅಪ್ಪಾಜಿ. ನೀನ್ ಮನೆ ಕಟ್ಟಿ ಮುಗಿಸೋದ್ರಲ್ಲಿ ನನ್ನ ಮನೆಗೆ ಒಬ್ಳು ಸೊಸೆ ಬರ್ಬೇಕಷ್ಟೇ. ಒಡೆಯ, ನನ್ನ ಮಾನ ಉಳಿಸಿ ಒಡೆಯ, ನನ್ನ ಪ್ರಾಣ ಉಳಿಸಿ, ನನ್ನ ಮಗಳನ್ನ ನನ್ನ ಕೊಡಿಸ್ಕೊಡಿ. ನಿಮ್ಮ ತಮ್ಮಯ್ಯ ಅಂತೀನಿ. ಹೇಳ ಮೇಲೆ. ಇಲ್ಲ ಒಡೆಯ, ನನ್ನ ಮಗಳನ್ನ ನನಗೆ ಕೊಡಿಸ್ಕೊಡ್ತೀನಿ ಅನ್ನೋ ಗಂಟ ನಾನ್ ನಿಮ್ ಕಾಲ್ ಬಿಡಾಕಿಲ್ಲ. ಹೇಳ, ಈ 10 ಒಡೆಯನ್ ಮಂಚಾಂದಲ್ಲಿ ಇದುವರೆಗೂ ಕೊಟ್ಟ ಮಾತನ್ನ ಯಾರಿಗೂ ತಪ್ಪಿಲ್ಲ. ಹೇಳಿ ನಿನ್ ಮಗಳು ಎಲ್ಲಿದ್ದಾಳೆ ಅಂತ, ಅವಳು ಕರ್ಕೊಂಬಂದು ನಾನ್ ನಿನ್ನ ಹತ್ರ ಬಿಡ್ತೀನಿ. ಅವಳೀಗ ನಿಮ್ಮ ಮಗನ ಜೊತೆನೇ ಇದ್ದಾಳೆ ಒಡೆಯ. ಅವಳನ್ನ ನಾನು ಬಹು ಪ್ರೀತಿ ಮಾಡ್ತೀನಿ ಒಡೆಯ. ಅವಳಿಲ್ದೆ ನಾನು ಬದುಕಕ್ಕಾಗಲ್ಲ ನೋಡಿಯ, ಬದುಕಕ್ಕಾಗಲ್ಲ ಒಡೆಯ. ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸತ್ತೋಗಿರೋ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೆ ಒಡೆಯ. ಇವನು ನನ್ನ ಹಳೆಯ ಆದ್ರೆ ನಮ್ಮ ಮನೆ ದೀಪ ಬೆಳಗ್ತಾನೆ, ನಮ್ಮ ವಂಶದ ಹೆಸರು ಹೇಳ್ತಾನೆ. ನಾನು ಸತ್ರೆ ಕೂಳು ಹಾಕ್ತಾನೆ. ಆದ್ರೆ ನಿಮ್ಮ ಮಗ ವಿಶ್ವ 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 ಅಪ್ಪಾಜಿ, ಅದು ಇವಳು ಜಾಜಿ ಅಂತ. ನನಗೆಲ್ಲ ಗೊತ್ತು. ನೀವ್ ಹೋಗಮ್ಮ. ಏನಿದು? ಪ್ರೀತಿ. ಸಾಧ್ಯ ಇಲ್ಲ. ಯಾಕಪ್ಪಾಜಿ, ಅವಳು ಬಡವಳು ಅಂತನೋ ಅಥವಾ ಬೇರೆ ಜಾತಿಯವಳು ಅಂತನೋ? ಇದೇ ಕೊನೆ. ನೀನಿನ್ಯಾವತ್ತೂ ಅವಳ ಮುಖ ನೋಡ್ಕೂಡ್ದು. ಅದು ಹೇಗೆ ಸಾಧ್ಯ ಅಪ್ಪಾಜಿ? ನಾನು ಅವಳು ಮನಸಾರೆ ಪ್ರೀತಿಸಿದ್ದೀನಿ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿನಗಿಂತ ಮುಂಚೆ ಅವಳಪ್ಪ ಅವನ ಹಳೆಯನಿಗೆ ಮಾತು ಕೊಟ್ಟಿದ್ದಾನೆ. ಅವನನ್ನು ಮದುವೆ ಆಗೋಕೆ ಅವಳಿಗೆ ಇಷ್ಟ ಇಲ್ಲ. ಈ ದೇಶದಲ್ಲಿ ಎಲ್ಲರೂ ಇಷ್ಟಪಟ್ಟೆ ಮದುವೆ ಆಗಲ್ಲ, ಮದುವೆ ಆದ್ಮೇಲೂ ಇಷ್ಟಪಡ್ತಾರೆ. ಇಷ್ಟಪಟ್ಟು ಮದುವೆ ಆದವರು ಕೂಡ ಬೇರೆ ಆಗ್ತಾರೆ. ಅವಳು ಇಷ್ಟದ ಬಗ್ಗೆ ಮಾತಾಡೋ ಹಕ್ಕು ನಿನಗೂ ಇಲ್ಲ, ನನಗೂ ಇಲ್ಲ. ಆ ಹಕ್ಕು ಇರೋದು ಜನ್ಮ ಕೊಟ್ಟವ್ರಿಗೆ ಮಾತ್ರ. ಮಕ್ಕಳ ಭಾವನೆಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತಂದೆ ತಾಯಿಗಳ ಕರ್ತವ್ಯ ಅಪ್ಪಾಜಿ. ಹೌದಯ್ಯ, ಕರ್ತವ್ಯನೇ. ಆದರೆ ಮನುಷ್ಯನ ಭಾವನೆಗಳಿಗಿಂತ ಬದುಕು ದೊಡ್ಡದು. ನಾನು ಅರ್ಥ ಮಾಡ್ಕೊಳಕ್ಕಾಗದಿರೋಷ್ಟು ದಡ್ಡನೂ ಅಲ್ಲ, ನಂಬಿದವ್ರನ್ನ ಕೈ ಬಿಡೋಷ್ಟು ಕೆಟ್ಟವನೂ ಅಲ್ಲ. ನಾನು ಅಷ್ಟೇ. ಇದುವರೆಗೂ ನಮ್ಮ ವಂಶದಲ್ಲಿ ಕೊಟ್ಟ ಮಾತನ್ನು ಯಾರೂ ತಪ್ಪಿಲ್ಲ. ನಿನ್ನ ಮಗಳನ್ನ ನಿನಗೆ ತಂದು ಒಪ್ಪಿಸ್ತೇನೆ ಅಂತ ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ. ಒಂದು ವೇಳೆ ನಾನೇನಾದರೂ ನನ್ನ ಮಾತಿಗೆ ತಪ್ಪಿದ್ರೆ ನೀನು ನನ್ನ ಹೆಣದ ಮೇಲೆ ತಾಳಿ ಕಟ್ಟಬೇಕಾಗುತ್ತಷ್ಟೇ. ಒಡೆಯವ್ರು ಬಂದಿದೆ ನೋಡ್ಲಾ? ಬಾರೆ ಬಾರೆ ನನ್ನ ಎಲ್ಲಿ ವಧು ಕರ್ಕೊಂಡು ಬನ್ನಿ. ತಾತ ತಾತ, ಅಕ್ಕ ಎಲ್ಲೂ ಕಾಣ್ತಿಲ್ಲ. ಅಲ್ಲೇ ಎಲ್ಲೋ ಇರಬೇಕು, ಸರಿಯಾಗಿ ಹುಡುಕಿ ನೋಡಿ ಕರ್ಕೊಂಬ ಹೋಗಮ್ಮ. ಇಲ್ಲ ತಾತ, ಎಲ್ಲಾ ಕಡೆ ಹುಡುಕ್ದೆ, ಎಲ್ಲ ಹೋಗ್ಬಿಟ್ಟಿದ್ದಾಳೆ. ನಡಿ ಮಾವ.
ವಿಶ್ವ, ಏನ್ ಸ್ವಾಮಿ ಇಷ್ಟು ದೊಡ್ಡವರಾಗಿ ನೀವೇ ಹಿಂಗ್ ಮೋಸ ಮಾಡೋದ? ಏನು ಮೋಸನ? ಮತ್ತಿನ್ನೇನ್ ಸ್ವಾಮಿ, ನಾನ್ ಕಂಕಣ ಕಟ್ಕೊಂಡು ಅಲ್ಲಿ ಕಾಯ್ತಾ ಕುಂತಿದ್ರೆ ನಿಮ್ ಮಗ ನನ್ ಜಾಜಿನ ಹೊತ್ಕೊಂಡ್ ಬಂದಿದ್ದಾನಲ್ಲ, ಇದು ಯಾವ ಊರ್ ನ್ಯಾಯ? ಏಯ್, ಕದ್ದು ಹೊತ್ಕೊಂಡ್ ಬರೋಷ್ಟು ಹೇಡಿ ಅಲ್ವೋ ಈ ವಿಶ್ವ? ಪಾಕಿಸ್ತಾನದ ಗುಂಡಿಗೆ ಹೆದರದಿರೋನಿಗೆ ನೀನ್ ಯಾವ ಲೆಕ್ಕ? ನಾನ್ ಮನಸ್ಸು ಮಾಡಿದ್ರೆ ನಿನ್ನಂತ 1000 ಜನ ಬಂದ್ರು ಹೊಡೆದಾಕಿ ಅವಳು ಕುತ್ತಿಗೆಗೆ ತಾಳಿ ಕಟ್ತಾ ಇದ್ದೆ. ಮಗನೇ ಅಪ್ಪನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅನ್ನೋ ಅಪಾದ 10 ಒಡೆನಿ ಬರಬಾರ್ದು ಅಂತ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನನ್ನ ಪ್ರೀತಿಗೆ ನಾನೇ ಬೆಂಕಿ ಇಟ್ಕೊಂಡೆ. ಸೂರ್ಯನು ಬೆಳಕಿನ ಮಡಿಕೆ, ಚಂದ್ರನು ಜಾಜಿ, ತಂಪಿನ ಮಡಿಕೆ, ಭೂಮಿಯು ಋತುವ ಮಡಿಕೆಯೋ. ಜಾಜಿ, ಓ, ಜಾಜಿ, 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 ಎಲ್ಲಿದೆ ಜಾಜಿ? ಜಾಜಿ, 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 ಅಯ್ಯೋ ಎಂತ ಕೆಲಸ ಜಾಜಿ, ಜಾಜಿ. ಬ್ಯಾಡಿ ದೊರೆ, ನಾನು ಉಳಿಸೋ ಪ್ರಯತ್ನ ಮಾಡ್ಬೇಡಿ. ಅಯ್ಯೋ, ನಿಮ್ಮನ್ ಪ್ರೀತಿಸಿದ ದೇಹ ಇನ್ನೊಬ್ಬ ಜೊತೆ ಸಂಸಾರ ಮಾಡಕ್ ಒಪ್ಪಲ್ಲ ದೊರೆ. ನನ್ಗೆ ನಿಮ್ ಜೊತೆ ಬದುಕೋ ಅದೃಷ್ಟ ಇಲ್ಲ ದೊರೆ. ಆದ್ರಿಂದ ನಿಮ್ ಕೈಯಿಂದನೇ ಸುಟ್ಟು ಬೂದಿ ಆಗ್ಬೇಕು ಅಂತ ಒಳಗ್ ಬಂದು ಸೇರ್ಕೊಂಡೆ ದೊರೆ. ಅಯ್ಯೋ, ಇನ್ನೊಂದು ಜನ್ಮ ಅಂತಂದಿದ್ರೆ ನಿಮ್ಗೋಸ್ಕರನೇ ಹುಟ್ಟು ಬರ್ತೀನಿ ದೊರೆ, ನಿಮ್ಗೋಸ್ಕರನೇ ಬರ್ತೀನಿ ದೊರೆ. ನನಗೆ ಕ್ಷಮಿಸ್ಬಿಡಿ ದೊರೆ, ನನಗೆ ಕ್ಷಮಿಸ್ಬಿಡಿ. ಆ ಪ್ರತಿಯೊಂದು ಇಟ್ಟಿಗೆಲು ಅವಳು ಉಸಿರಿದೆ. ಅವಳು ದೇಹ ಇಲ್ಲದೆ ಇದ್ರು ಆ ಉಸಿರಿನ ಜೊತೆ ಬದುಕ್ತೀನಿ, ಮಾತಾಡ್ತೀನಿ, ಹಾಡ್ತೀನಿ ಅಂತ ಭ್ರಮಿಸ್ಕೊಂಡು ಕುಡ್ಕೊಂಡು ಮನೆ ಮಠ ಎಲ್ಲ ಬಿಟ್ಟು ಇಲ್ಲೇ ಇದ್ಬಿಟ್ಟಿದ್ದಾರೆ ಕಣವ್ವ. ಅವ ನಮ್ ವಿಶ್ವಪ್ಪ ದ್ಯಾವ್ರಂತ ಮನ್ಸ ಕಣವ್ವ, ದ್ಯಾವ್ರಂತ ಮನ್ಸ. ಅವ್ರು ಮೊದ್ಲಂಗೆ ಯಾವತ್ತಾಗ್ತಾರೋ ಆ ಭಗವಂತ ಯಾವತ್ತು ಕಣ್ಬಿಟ್ಟು ನೋಡ್ತಾನೋ ಏನೋ ಕಣವ್ವ.